ಧರ್ಮಸ್ಥಳದ್ದು ನಿನ್ನೆ 13ನೇ ಸ್ಪಾಟ್ ಕೂಡ ಆಗಿದ್ದಾರೆ. 20 ಅಡಿ ತನಕ ಆಗಿದ್ರು ಕೂಡ ಸಿಕ್ಕಿಲ್ಲ. ಅಷ್ಟೊಂದು ನೋಡಿ, ಈಗ ಇಷ್ಟು ಅವ್ರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಬಹಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನ ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂತ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟದವರೆಗೂ ಹೋಗುವವರೆಗೂ ಆ ತರ ಒಂದು ಬಿಂಬಿಸಿದ್ರು. ನಾವು ಆ ಸಂದರ್ಭದಲ್ಲಿ ಶುರುವಲ್ಲಿ ನಾವು ಪೊಲೀಸ್ ಅವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು. ಆದ್ರೆ ಅವರು ಯಾವ ರೀತಿಯಾಗಿ ಅದನ್ನ ಬಿಂಬಿಸಿದ್ರು, ತೋರಿಸಿದ್ರು, ಅದನ್ನ ಅದ್ರ ಬಗ್ಗೆ ಮತ್ತೆ ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಬಹಳ ದೊಡ್ಡ ಇದು ಒಂದು ಭಯಾನಕವಾದಂತ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಒಂದು ಸ್ಪಷ್ಟತೆಯಿಂದ ಅವ್ರು ಹೇಳ್ತಾ ಇದ್ರು. ಅದನ್ನ ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಲಿ ಅವರು ಕೂಡ ಹೇಳಿದ್ರು. ಸರ್ಕಾರ ಅದನ್ನ ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನು ಸಿಗ್ತಾ ಇಲ್ಲ, ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಮುಂದೆ ಏನ್ ಮಾಡ್ಬೇಕಂತೇಳಿ ಒಂದ್ ಕಡೆ ಸಿಕ್ಕಿದ್ರೆ ಅದು ಒಂದ್ ಕಡೆ ಕ್ರಮ ಆಗುವಂಥದ್ದು. ಅದನ್ನ ಯಾವ ರೀತಿಯಾದೇನೋ ಅದನ್ನ ಅದು ಯಾವ ತರ ಯಾವ್ದು ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡ್ಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನ ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇನೆ, ಏನು ಎವಿಡೆನ್ಸ್ ಇಲ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೆ ಇರ್ತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆತರ ಮಾಡಿದ್ರು, ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಅವರ ನಿಜವಾದಂತ ಉದ್ದೇಶ ಏನಾಗಿತ್ತು ಅಂತ. ಯಾಕಂದ್ರೆ ಈ ರೀತಿಯಾಗಿ ಒಂದ್ ರೀತಿ ಕಳಂಕ ತರುವಂತದ್ದಾಗ್ಲಿ ಅಥವಾ ತೇಜೋವಧೆ ಮಾಡುವಂತದ್ದಾಗ್ಲಿ ಅಥವಾ ಎಲ್ಲೊಂದ್ ಕಡೆ ಏನೋ ನಡೆದೋಗಿದೆ ಅಂತ ಭಾರಿ ಅದ್ರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿ ಒಂದು ರೀತಿಯಲ್ಲಿ ಮಾಡುವಂತದ್ದು ಕೂಡ ಅವ್ರ ಉದ್ದೇಶ ಏನು, ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ನಾವು ಯಾರ ಪರ ಏನಿಲ್ಲ ಇದ್ರಲ್ಲಿ. ಇದು ಸತ್ಯದ ಪರ ನಮ್ಮ ಸರ್ಕಾರ. ನಾವು ಅವ್ರಿಗೆ ಓಲೈಸ್ಬೇಕು, ಇವ್ರಿಗೆ ಓಲೈಸ್ಬೇಕು ಅಂತಲ್ಲ. ಏನ್ ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ಒಂದು ತನಿಖೆ ಆಗ್ಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇದು ಈಗ SIT ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ. ಮುಂದಿನ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ. ಅವರ ಒಂದು ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ. ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ತರ ಮಾಡಿದ್ರು, ಏನ್ ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕಾಗ. ಅವ್ರ ಹಿಂದೆ ಯಾರಿದ್ದಾರೆ, ಆ ವ್ಯಕ್ತಿ ಯಾರು, ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಅನಾಮಿಕ ಅಂತ ನಾವ್ ಹೇಳ್ತೀವಿ, ಅವನು ಯಾರು, ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅವ್ರ ಹಿಂದೆ ಯಾರಿದ್ರು, ಯಾಕೆ ಮಾಡಿದ್ರು, ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಅದೇ ಗೃಹ ಸಚಿವರು ಏನು ಇವತ್ತು ಉತ್ತರ ಕೊಡ್ತಾರೆ, ಅದ್ರ ನಂತರ ಮುಂದೆ ಏನು ಹೆಜ್ಜೆ ಅಂತ ನೋಡೋಣ. ನಾನು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ದೇವ ರಿಪ್ಲೈ ಇರ್ತದೆ ಸದನದಲ್ಲಿ. ಇಲ್ಲ, ಅವ್ರಿಗೆ ನೋಡಿ, ಇದುವರೆಗೂ ಮಾಡ್ಲಿಲ್ಲ. ಪ್ರಥಮ ದಿವಸನೇ ಮಾಡ್ಬೇಕಾಗಿತ್ತು. ಆರೋಪ ಬಂದಿದ್ದ ದಿವಸನೇ ರ್ಯಾಲಿ ಮಾಡ್ಬೇಕಾಗಿತ್ತು, ಏನೂ ಇಲ್ಲ ಅಂತ. ಈಗ ಅವರು ರಾಜಕೀಯ ಲಾಭ ಪಡ್ಕೊಳಕ್ ಹೋಗ್ತಾರೆ. ಈಗ ಅವ್ರದ್ದೆಲ್ಲ ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಎಲ್ಲ ರಾಜಕೀಯ ಲಾಭ ಮತ್ತು ಏನೋ ಅವರೇ ಹಿಂದೂ ಧರ್ಮದ ರಕ್ಷಕರಂತ ಅವರು ಆ ರೀತಿ ಬಿಂಬಿಸುವಂತದ್ದು ಹೋಗ್ತದೆ. ಅವ್ರು ಯಾರ ರಕ್ಷಕರು ಅಲ್ಲ ಬಿಜೆಪಿಯವರು. ಅವರು ಅಧಿಕಾರ ಬೇಕು, ಲೂಟಿ ಮಾಡಬೇಕು ಮತ್ತು ಅಧಿಕಾರ ಪಡ್ಕೊಳ್ಳೋದಕ್ಕೆ ಏನೇನು ಈ ರೀತಿ ಜನರಿಗೆ ದಾರಿ ತಪ್ಪಿಸ್ಬೇಕು ಎಲ್ಲವನ್ನು ಮಾಡಕ್ ತಯಾರಾಗಿರುವಂತ ಜನ. ಅದಕ್ಕೋಸ್ಕರ ಅವರು ಈ ರಾಜಕಾರಣವನ್ನ ಬಿಟ್ಟು ನ್ಯಾಯಯುತವಾದ ತನಿಖೆಗೆ ಸಹಕಾರ ಕೊಡ್ಲಿ. ಮತ್ತು ಇವತ್ತು ನಮ್ಮ ಸದನದಲ್ಲಿ ರಿಪ್ಲೈ ಏನ್ ಕೊಡ್ತಾರೆ CM ಮತ್ತೆ ನಮ್ಮ ಗೃಹ ಸಚಿವರು, ಅದು ನೋಡ್ಕೊಂಡು ಮುಂದೆ ಅವರು ಪೊಲಿಟಿಕಲ್ ಆಗಿ ಹೇಳಿ. ಸುಮ್ಮನೆ ಈ ತರದೆಲ್ಲ ಜನರ ಮಧ್ಯೆ ಅವರ ಈ ತರದ ಒಂದು ಪೊಲಿಟಿಕಲ್ ಬೆನಿಫಿಟ್ ತಗೊಳ್ಳೋದಕ್ಕೆ ಏನೋ ಹೆಜ್ಜೆಗಳ ಜನ ಅರ್ಥ ಮಾಡ್ಕೊಳ್ತಾರೆ ಅನ್ಕೊಂಡಿದ್ದೀನಿ ನಾನು. ಅದು ನೋಡಿ ಅವ್ರು ಹೇಳ್ತಾರೆ, ಗೃಹ ಸಚಿವರು ಅದು ಅವ್ರ SIT ತೀರ್ಮಾನ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.